ಈ ಸಲ ಕಪ್ ನಮ್ಮದೇ. ಈ ರೀತಿಯಾಗಿ ಹೆಮ್ಮೆಯಿಂದ, ಗರ್ವದಿಂದ, ಭಾಳ ಆತ್ಮವಿಶ್ವಾಸದಿಂದ, ತುಂಬ ಅಭಿಮಾನದಿಂದ ಹೇಳ್ಕೊಳ್ಳಿಕ್ಕೆ ಇನ್ನೊಂದು ಹೆಜ್ಜೆ ಮಾತ್ರ ಬಾಕಿ ಇರೋದು. ಕಳೆದ 17 ವರ್ಷದಿಂದ, ಇದು 18ನೇ ವರ್ಷ, ಕಳೆದ 17 ವರ್ಷದಿಂದನೂ ಕೂಡ ಇದುವರೆಗೂ ಒಂದೇ ಒಂದು ಸಾರಿನೂ ಕೂಡ IPL ಟ್ರೋಫಿಯನ್ನು ಗೆಲ್ಲಲಿಕ್ಕೆ RCB ಆಗಿಲ್ಲ. ಒಂದು ಸಾರಿ ಅಲ್ಲ, 2 ಸಾರಿ ಅಲ್ಲ, 3 ಸಾರಿ ಫೈನಲ್ಗೆ ಹೋಗಿ ಮುಗ್ಗರಿಸಿ ವಾಪಸ್ ಸೋಲುವಂಥ ಕೆಲಸವನ್ನು RCB ಮಾಡಿತ್ತು. ಸೊ ಈ ಬಾರಿ ಅಂತೂ ಪ್ರತಿ ಸಾರಿನೂ ಕೂಡ ಸೀಸನ್ ಶುರುವಾದಾಗ, IPL ಮ್ಯಾಚ್ ಶುರುವಾದಾಗ ಎಲ್ಲ ಅಭಿಮಾನಿಗಳು ಹೇಳ್ತಾ ಇದ್ದು ಈ ಸರಿ ಕಪ್ ನಮ್ಮದೇ, ಈ ಸರಿ ಕಪ್ ನಮ್ಮದೇ ಅಂಥೇಳಿ. ಬಟ್ ಪ್ರತಿ ವರ್ಷವೂ ಕೂಡ ಸೋಲು, ಹತಾಶೆ, ತುಂಬ ಅವಮಾನ ಈ ರೀತಿಯಾಗಿ ಹೆಚ್ಚಾಗಿ ಅನುಭವಿಸಿದ್ರು ಅಭಿಮಾನಿಗಳು. ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ವಿಶ್ವಾದ್ಯಂತನೂ ಕೂಡ RCBಯ ಅಭಿಮಾನಿಗಳಿದ್ದಾರೆ. ಇಡೀ ಎಲ್ಲ IPL ಮ್ಯಾಚ್ಗಳ ಬೇರೆ ಬೇರೆ ತಂಡಗಳ ಅಭಿಮಾನಿಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ಲಾಯಲ್ ಆಗಿರುವಂಥ ಅಭಿಮಾನಿಗಳು ಯಾರು ಅಂದರೆ ಅದು RCB. ಇದನ್ನು ಎಲ್ಲ ವಿವಿಧ ತಂಡದಲ್ಲಿರುವಂಥ ಬೇರೆ ತಂಡದ ಪ್ಲೇಯರ್ಸು ಕೂಡ ಒಪ್ಕೊಳ್ತಾರೆ. ಇನ್ಫ್ಯಾಕ್ಟ್ ಬೇರೆ ತಂಡದ ಪ್ಲೇಯರ್ಸು ಕೂಡ ಹೇಳ್ತಾರೆ ನಾನು RCB ಪ್ಲೇಯರ್ ಆಗಬೇಕು ಅಂತಲೂ ಕೂಡ ಇಷ್ಟಪಡ್ತಾರೆ. ಯಾಕೆ ಅಂತಂದರೆ ಅದಕ್ಕೆ RCB ಫ್ಯಾನ್ ಫಾಲೋಯಿಂಗ್ ಏನಿದೆ, ಲಾಯಲ್ ಫ್ಯಾನ್ಸ್ ಏನಿದ್ದಾರೆ, ಅದು ರೀಸನ್ ಆಗಿದೆ. ಅವರು ಕೊಡುವಂಥ ಗೌರವ, ಅವರು ಕೊಡುವಂಥ ಅಭಿಮಾನ ಏನಿದೆ ಇನ್ಯಾರೂ ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ನಾವು RCB ಪ್ಲೇಯರ್ ಆಗಬೇಕು ಅಂತಲೂ ಕೂಡ ಭಾಳಷ್ಟು ಸಂಖ್ಯೆಯಲ್ಲಿ ಹೇಳಿದ್ದಾರೆ. AB ಡಿವಿಲಿಯರ್ಸ್ ಈಗಲೂ ಕೂಡ ಅವರು ಎಷ್ಟು ಲಾಯಲ್ RCBಗೆ ಇದ್ದಾರೆ ಅನ್ನೋದು ನೋಡಿದರೆ ಗೊತ್ತಾಗುತ್ತೆ. ಫೈನಲ್ ಮ್ಯಾಚಿಗೆ ನಾನು ಒಂದು ವೇಳೆ RCB ಫೈನಲ್ಗೆ ಬಂದರೆ ನಾನು ಖಂಡಿತವಾಗಿ ಕೂಡ ಫೈನಲ್ ಮ್ಯಾಚಲ್ಲಿ ನಾನು ಇರ್ತೇನೆ ಅಂತಲೂ ಕೂಡ ಹೇಳಿದ್ರು. ಆ ಪ್ರಾಮಿಸ್ ರೀತಿಯಾಗಿ ಇನ್ಫ್ಯಾಕ್ಟ್ ಕ್ವಾಲಿಫೈನಲ್ಲೇ ಅವರು RCB ಮ್ಯಾಚನ್ನು ನೋಡ್ಲಿಕ್ಕೆ ಬಂದಿದ್ದರು, ವೀಕ್ಷಕ ವಿವರಣೆಯನ್ನು ಕೂಡ ಮಾಡಿದರು. ಸೊ ಫೈನಲ್ ಮ್ಯಾಚ್ ನಾಳೆ ಅಹಮದಾಬಾದಲ್ಲಿ ನಡೀತಿರುವಂಥ ಮ್ಯಾಚ್ ನಿಜವಾಗ್ಲೂ ಕೂಡ ಎಷ್ಟು ಎರಡೂ ತಂಡಗಳು, ಒಂದು ವೇಳೆ ಮುಂಬೈ ಇಂಡಿಯನ್ಸ್ ಏನಾದರೂ ಬಂದಿದ್ದರೆ RCBಗೆ ಹೆಚ್ಚಿನ ಸಪೋರ್ಟ್ ಸಿಗ್ತಾ ಇತ್ತೇನೋ, ಅಥವಾ ಇನ್ಫ್ಯಾಕ್ಟ್ ಈಗಲೂ ಕೂಡ RCBಗೆ ಹೆಚ್ಚು ಸಪೋರ್ಟ್ ಸಿಗ್ತಾ ಇದೆ. ಆದರೆ SS ರಾಜಮೌಳಿ ಮಾಡಿದಂಥ ಟ್ವೀಟ್ ಏನಿದೆ ಅದು ಸಾಕಷ್ಟು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ. ಮತ್ತು ಅವ್ರು ಹೇಳಿದ ಒಂದೊಂದು ಮಾತು ಕೂಡ ಸರಿ ಅನ್ನಿಸ್ತಾ ಇದೆ. ಯಾಕಂದರೆ ಆ ರೀತಿಯಾದಂಥ ಟ್ವೀಟನ್ನು ರಾಜಮೌಳಿ ಮಾಡಿದ್ದು ಎಕ್ಸಲ್ಲಿ. ಸೊ ಅವ್ರು ಏನು ಹೇಳಿದ್ರು ಅಂತಂದರೆ ಯಾರೇ ಗೆಲ್ಲಿ ಯಾರೇ ಸೋಲಿ ನಾಳೆ ಮ್ಯಾಚಲ್ಲಿ ಅದು ನಿಜವಾಗ್ಲೂ ಕೂಡ ಹಾರ್ಟ್ ಬ್ರೋಕನ್ ಆಗುವಂಥ ಪರಿಸ್ಥಿತಿನೇ ಅಂತೇಳಿ. ಯಾಕಂದರೆ ಒಂದು ವೇಳೆ RCB ಗೆದ್ದರೆ ಪಂಜಾಬ್ ಫ್ಯಾನ್ಸ್ ಮಾತ್ರ ಅಂತಲ್ಲ, ಶ್ರೇಯಸ್ ಅಯ್ಯರ್ ಮಾತ್ರ ಅಂತಲ್ಲ, ಎರಡೂ ಕೂಡ ಡಿಸರ್ವ್ ಮಾಡುವಂಥ ಟೀಮ್ಗಳೇ. ಅದು RCB ಆಗಿರ್ಬೋದು, ಪಂಜಾಬ್ ತಂಡನೂ ಆಗಿರ್ಬೋದು. ಯಾಕೆ ಅಂತಂದರೆ ಇವರಿಬ್ಬರು ಕೂಡ ಇದುವರೆಗೂ IPL ಟ್ರೋಫಿಯನ್ನು ಇದುವರೆಗೂ ಗೆದ್ದಿಲ್ಲ. RCB 3 ಸಾರಿ ಫೈನಲ್ಗೆ ಹೋಗಿ ಸೋತು ಸುಣ್ಣಾಗಿ ವಾಪಸ್ ಬಂದಿದೆ. ಮತ್ತೆ ಮತ್ತೆ ಪದೇ ಪದೇ ಈ ಸರಿ ಕಪ್ ನಮ್ಮದೇ, ಈ ಸರಿ ಕಪ್ ನಮ್ಮದೇ ಅಂಥೇಳಿ ಅಭಿಮಾನಿಗಳು, ಇನ್ಫ್ಯಾಕ್ಟ್ ಪ್ಲೇಯರ್ಸೇ ಆ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಿಲ್ಲ. ಆ ಲೆವೆಲ್ಗೆ ಬೇಸರ ಆಗೋಗಿತ್ತು ಪ್ಲೇಯರ್ಸ್ಗಳಿಗೆ, ಇವನ್ ಕೊಹ್ಲಿ ಕೂಡ. ಯಾಕಂದರೆ ಈ ರೀತಿಯಾಗಿ ಇರುವಂಥ ಸಿಚುವೇಷನ್ನಲ್ಲಿ ನಿಮಗೆ RCB ಗೆದ್ದರೆ ಖಂಡಿತವಾಗಿ ಕೂಡ ಅದು ಡಿಸರ್ವ್ ಮಾಡುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಮತ್ತೊಂದು ಕಡೆಗೆ ನೋಡ್ತಾ ಹೋದರೆ ನಿಮಗೆ ಪಂಜಾಬ್ ತಂಡದ ಈಗಿನ ನಾಯಕ ಏನಿದ್ದಾನೆ, ಇಡೀ ಯಂಗ್ಸ್ಟರ್ಸ್ನೆಲ್ಲನೂ ಕೂಡ ಕರೆದುಕೊಂಡು ಬಂದು ಫೈನಲ್ ಗೆದ್ದಿರೋದು. ಮೀನ್ಸ್ ಫೈನಲ್ವರೆಗೂ ಕೂಡ ಕ್ವಾಲಿಫೈರ್ ಗೆದ್ದು ಈಗ ಫೈನಲ್ ಮ್ಯಾಚ್ವರೆಗೂ ಕೂಡ ಬಂದಿರೋದಂದರೆ ಅದು ಸುಲಭದ ಮಾತಲ್ಲ. ಕ್ವಾಲಿಫೈರ್ 1ನಲ್ಲಿ RCB ವಿರುದ್ಧ ತುಂಬ ಹೀನಾಯವಾಗಿ ಸೋಲನ್ನು ಅನುಭವಿಸ್ಬೇಕಾಯಿತು. 100 ರನ್ಗಳ ಅಷ್ಟೇ ಪೇಸ್ಲಿಕ್ಕೆ ಸಾಧ್ಯವಾಯಿತು. ಆ ಮ್ಯಾಚ್ ನಂತರ ಬಂದಂಥ ಕ್ವಾಲಿಫೈರ್ 2ನಲ್ಲಿ ಅದು 5 ಬಾರಿ ಚಾಂಪಿಯನ್ಸ್ ಟ್ರೋಫಿ, 5 ಬಾರಿ IPL ಟ್ರೋಫಿಯನ್ನು ಗೆದ್ದಂಥ ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆಲ್ಲೋದಂದರೆ ಅದು ಅಷ್ಟು ಸುಲಭದ ಮಾತಲ್ಲ. ಅದು ಚೇಸಿಂಗ್ ಮಾಡೋದಂದರೆ ಅಷ್ಟು ಸುಲಭದ ಮಾತಲ್ಲ. ಅದು 200 ರನ್ ಪ್ಲಸ್ ರನ್ ಹೊಡೆಯೋದಂದರೆ ಅಷ್ಟು ಸುಲಭದ ಮಾತಲ್ಲ. ಲೀಡಿಂಗ್ ಫ್ರಮ್ ದ ಫ್ರಂಟ್ ಅನ್ನೋ ರೀತಿಯಾಗಿ ಶ್ರೇಯಸ್ ಅಯ್ಯರ್ ಆಡಿದ ರೀತಿ ಇದೆಯಲ್ಲ ನಿನ್ನೆ, ನಿಜವಾಗ್ಲೂ ಕೂಡ ಇಡೀ ಕ್ರಿಕೆಟ್ನ ದಿಗ್ಗಜರು ಮಾತ್ರ ಅಂತಲ್ಲ, ಪ್ರತಿಯೊಬ್ಬ ಅಭಿಮಾನಿ ಕೂಡ ಶ್ರೇಯಸ್ ಅವರ ಬ್ಯಾಟಿಂಗ್ಗೆ, ಅದು ಚೇಸಿಂಗ್ ಮಾಡಿದಂಥ ರೀತಿಗೆ ನಿಜವಾಗ್ಲೂ ಕೂಡ ಅದ್ಭುತ ಅಮೋಘ ಪ್ರದರ್ಶನ. ಕ್ಯಾಪ್ಟನ್ ಆಗಿ ಪರಿಸ್ಥಿತಿಯನ್ನು ನಿಭಾಯಿಸಿರೋದು. ಅದಾದ ನಂತರ ಮಾತಾಡ್ತಾರೆ, ಅವ್ರು ಮಾತಾಡೋ ರೀತಿಯಲ್ಲಿ ಹೇಳಿದ್ದಂದರೆ ತುಂಬ ಕಾಮ್ ಆಗಿರಲಿಕ್ಕೆ, ಎಷ್ಟು ಶಾಂತವಾಗಿರಲಿಕ್ಕೆ ನಾನು ಪ್ರಯತ್ನವನ್ನು ಪಡ್ತಾ ಇದ್ದೆ. ಯಾಕಂದ್ರೆ ಇನ್ಫ್ಯಾಕ್ಟ್ ಬೆವರು ಕೂಡ ಬೀಳಬಾರ್ದು, ಆ ಲೆವೆಲ್ಲಿಗೆ ನಾನು ತುಂಬ ಕಾಮಾಗಿರೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ಮೀನ್ಸ್ ಮ್ಯಾಚ್ಗಳನ್ನು ಗೆಲ್ತಾ ಹೋದಂತೆ ಅಥವಾ ಈ ರೀತಿಯಾದಂಥ ಒತ್ತಡಗಳನ್ನು ನಾವು ಹೇಗೆ ನಿಭಾಯಿಸ್ತೀವಿ ಅನ್ನೋದು ತುಂಬ
ಇಂಪಾರ್ಟೆಂಟ್ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಈ ಮ್ಯಾಚನ್ನು ಗೆದ್ದಿದ್ದೀವಿ. ಒಂದು ಎರಡನೇದು ಆರ್ ಸಿ ಬಿ ವಿರುದ್ಧ ನಾವು ಸೋತಿದ್ವಲ್ಲ ಹೀನಾಯವಾಗಿ, ಅದನ್ನು ನಾನು ಮರ್ತೇ ಬಿಟ್ಟಿದ್ದೆ. ನಾನು ಮಾತ್ರ ಅಲ್ಲ, ನಮ್ಮ ತಂಡದ ಸದಸ್ಯರೆಲ್ಲರೂ ಕೂಡ ಮರ್ತಿದ್ರು. ಆ ಕಾರಣಕ್ಕಾಗಿ ನಾವು ಕ್ವಾಲಿಫೈಯರ್ 2 ಅಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ನಾವು ಚೇಸ್ ಮಾಡಲಿಕ್ಕೆ ನಾವು ಕೇಪಬಲ್ ಆದ್ವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಿಜವಾಗ್ಲೂ ಕೂಡ ಒಂದು ಮ್ಯಾಚ್ ಹೀನಾಯವಾಗಿ ಸೋತಾದ ನಂತರ ಎರಡನೇ ಕ್ವಾಲಿಫೈನಲ್ಲಿ ಪುಟ್ಟಿದೇಳಿ ವಾಪಸ್ ಬರೋದಿದೆಯಲ್ಲ, ಮತ್ತೆ ಫೈನಲ್ಗೆ ಆರ್ ಸಿ ಬಿ ವಿರುದ್ಧ ಆಡೋದಿದೆಯಲ್ಲ, ಅದು ನಿಜವಾಗ್ಲೂ ಕೂಡ ಅದ್ಭುತ. ಆ ಕಾರಣಕ್ಕಾಗಿ ಎಸ್ ರಾಜಮೌಳಿಯವರ ಟ್ವೀಟ್ ಏನಿದೆ, ಈ ಎಕ್ಸಲ್ಲಿ ಮಾಡಿದಂಥ ಅವರ ಇನ್ಫಾರ್ಮೇಷನ್ ಏನಿದೆ, ಅವ್ರು ಹೇಳಿದಂಥ ಹೇಳಿಕೆ ಏನಿದೆ, ಅದು ಭಾಳನೇ ತುಂಬಾ ಹಾರ್ಟ್ ಬ್ರೋಕನ್. ಯಾಕಂದರೆ ಯಾರೇ ಗೆಲ್ಲಿ, ಅದು ಆರ್ ಸಿ ಬಿ ಗೆಲ್ಲಿ ಅಥವಾ ಪಂಜಾಬ್ ಗೆಲ್ಲಿ, ಇಬ್ಬರೂ ಕೂಡ ಡಿಸರ್ವ್ಸ್, ಅಂದರೆ ಇಬ್ಬರೂ ಕೂಡ ಆ ಟ್ರೋಫಿಯನ್ನು ಗೆಲ್ಲಲಿಕ್ಕೆ ಅವ್ರು ನಿಜವಾಗ್ಲೂ ಕೂಡ ಲಾಯಕ್ಕಿರುವಂಥವ್ರು. ಸೊ ಆರ್ ಸಿ ಬಿ ಗೆದ್ದರೆ ಅಲ್ಲಿ ಅದರ ಹಿಂದಿನ ಪರಿಶ್ರಮ ನೋಡಿದ್ರೆ ವರ್ಷದಿಂದ ವರ್ಷಕ್ಕೆ ವಿರಾಟ್ ಕೊಹ್ಲಿಯ ಪ್ರದರ್ಶನ ಇನ್ನೂ ಕೂಡ ಅದ್ಭುತವಾಗಿ ಆಗ್ತಾಯಿದೆ. ಇನ್ಫ್ಯಾಕ್ಟ್ ಅವರು T20ಯಲ್ಲಿ ಮ್ಯಾಚಲ್ಲಿ ಇದರಲ್ಲಿ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಅದಾದ ಮೇಲೆ ಅತಿ ಹೆಚ್ಚಿನ ರನ್ ಗಳಿಸುವಲ್ಲಿ ವಿರಾಟ್ ಕೊಹ್ಲಿ ಕೂಡ ಒಬ್ಬರಿದ್ದಾರೆ. ಸೊ ಅವರು ಮತ್ತು ಅವರ ತಂಡದ ಸದಸ್ಯರೆಲ್ಲರೂ ಕೂಡ ಆಲ್ರೌಂಡ್ ಪ್ರದರ್ಶನವನ್ನು ಮಾಡ್ತಾನೆ ಬಂದಿದ್ದಾರೆ. ಆರ್ ಸಿ ಬಿ ಫ್ಯಾನ್ಸ್ ಅಂತೂ ನಿಜವಾಗ್ಲೂ ನಾಳೆ ಮ್ಯಾಚ್ ಗೆದ್ದರೆ ಹೇಗೆ ಸೆಲೆಬ್ರೇಷನ್ ಮಾಡಬೇಕು, ಮ್ಯಾಚ್ ಇರುವಂಥ ಸಂದರ್ಭದಲ್ಲಿ ಹೇಗೆ ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ ಪ್ಲ್ಯಾನಿಂಗ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಕೆಲವರು ಆಟೋಗಳಲ್ಲಿ ಯಾರು ಜರ್ಸಿ ಹಾಕ್ಕೊಂಬಂದರೆ ಫ್ರೀ ಆಫ್ ಕಾಸ್ಟಲ್ಲಿ ಅವ್ರನ್ನ ಕರ್ಕೊಂಡು ಹೋಗಲಿಕ್ಕೆ ಅಥವಾ ದೊಡ್ಡ ದೊಡ್ಡ ಡಿಸ್ಪ್ಲೇಗಳನ್ನು ಮಾಡಲಿಕ್ಕೆ, ಇನ್ನೂ ಕೆಲವು ಕಡೆಗೆ ಪಾನಿಪುರಿ ಫ್ರೀಯಾಗಿ ಕೊಡೋ ರೀತಿ, ಹೀಗೆ ಅಭಿಮಾನಿಗಳು ತಮಗೆ ಬೇಕಾದ ರೀತಿಗೆ ತಮಗೆ ಎಷ್ಟು ಸಾಧ್ಯನೋ ಆ ಎಲ್ಲ ಸೇವೆಗಳನ್ನು ಕೊಟ್ಟು ಆರ್ ಸಿ ಬಿ ಅಭಿಮಾನವನ್ನು ಹೆಚ್ಚು ಮೆರೆಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಆರ್ ಸಿ ಬಿಯ ವೆಹಿಕಲ್ಗಳಿಗೆ ಟಾಪ್ ಸೂಪರ್ ಆರ್ ಸಿ ಬಿ ಫ್ಯಾನ್ ಯಾರಿದ್ರು ಅವರ ಇಮೇಜನ್ನು ಕೂಡ ಹಾಕಿದ್ದಾರೆ ಅನ್ನುವಂಥ ಇನ್ಫಾರ್ಮೇಷನ್ ಇದೆ. ಅಂದರೆ ಆರ್ ಸಿ ಬಿಯ ಫ್ಯಾನ್ಸಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಅನ್ನೋದು ಆರ್ ಸಿ ಬಿಯ ಏನು ಇಮೇಜ್, ಅವರ ಫ್ಯಾನ್ನ ಇಮೇಜನ್ನು ಹಾಕಿರೋದು ನೋಡಿದ್ರೆ ಗೊತ್ತಾಗತ್ತೆ ಯಾವ ಲೆವೆಲ್ಗೆ ಅವ್ರಿಗೆ ಗೌರವ ಕೊಡ್ತಾರೆ ಅಂಥೇಳಿ. ಒಟ್ಟಾರೆ ಏನೇ ಹೇಳಿ ಆರ್ ಸಿ ಬಿ 3 ಸರಿ ಫೈನಲ್ ಸೋತಿದೆ. ಸೊ 4ನೇ ಸರಿ ಆಡ್ತಾ ಇರೋದು. ಒಂದು ವೇಳೆ ಏನಾದರೂ ಸೋತ್ರೆ ಆರ್ ಸಿ ಬಿಯ ಅಭಿಮಾನಿಗಳನ್ನು ನಿಜವಾಗ್ಲೂ ಕೂಡ ಅವ್ರು ನೋಡಲಿಕ್ಕೂ ಕೂಡ ಆಗೋದಿಲ್ಲ. ಯಾಕಂದರೆ ಪ್ರತಿ ವರ್ಷ ಒಂದಲ್ಲ 2 ವರ್ಷ ಅಲ್ಲ 18 ವರ್ಷದಿಂದ ಕೂಡ ಈ ಸಲ ಕಪ್ ನಮ್ಮದೇ ಅನ್ನೋದನ್ನು ಹೇಳ್ತಾನೇ ಬಂದಿದ್ದಾರೆ. ಕೊನೆಗೆ ಮಹಿಳಾ IPL ಅಲ್ಲಿ ನಿಮಗೆ ಆರ್ ಸಿ ಬಿ ಟ್ರೋಫಿಯನ್ನು ಗೆದ್ದುಬಿಡ್ತು. ಆದರೆ ಇವ್ರು ಮಾತ್ರ ಇನ್ನೂ ಟ್ರೋಫಿಯನ್ನು ಗೆದ್ದಿಲ್ಲ. ಈ ಸರಿ ಆದರೂ ಗೆಲ್ಲಿ ಅಂಥೇಳಿ ಸಾಕಷ್ಟು ಅಭಿಮಾನಿಗಳು ಹಾರೈಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಪಂಜಾಬ್ ತಂಡ ನಿಮಗೆ ಈ ಹಿಂದೆ ಡೆಲ್ಲಿ ಕ್ಯಾಪ್ಟನ್ ಆಗಿದ್ದಾಗ ಫೈನಲ್ಗೆ ಹೋಗ್ತಾರೆ, ಇದೇ ಶ್ರೇಯಸ್ ಅಯ್ಯರ್. ಅದಾದ ಮೇಲೆ ನಿಮಗೆ ಕೋಲ್ಕತ್ತಾ ಟೀಮಲ್ಲೂ ಕೂಡ ಇವರು ಫೈನಲ್ಗೆ ಹೋಗ್ತಾರೆ, ಇವರು ಆಡಿದಂಥ ತಂಡದಲ್ಲಿ. ಅದಾದ ನಂತರ ಈಗ 3ನೇ ಬಾರಿ ನಿಮಗೆ ಪಂಜಾಬ್ ತಂಡ, ಅದು ಯಂಗ್ಸ್ಟರ್ಸ್ ಎಲ್ಲರನ್ನೂ ಕೂಡ ಹೇಳಿಕೊಳ್ಳುವಂಥ ದೊಡ್ಡ ಆಟಗಾರರಿಲ್ಲ, ಒಳ್ಳೊಳ್ಳೆ ಬಾಲರ್ ಇಲ್ಲ, ಆದರೆ ಅವರೆಲ್ಲರನ್ನೂ ಕೂಡ ಜೊತೆಗೂಡಿಸ್ಕೊಂಡು ಫೈನಲ್ಗೆ ಬರೋದಂದರೆ ಅಷ್ಟು ಸುಲಭದ ಮಾತಲ್ಲ. ಸೊ ಈ ನಿಟ್ಟಿನಲ್ಲಿ ಯಾರೇ ಗೆಲ್ಲಿ ಅದು ಹಾರ್ಟ್ ಬ್ರೋಕನ್ ವಿಷಯನೇ. ಹೌದು, ಅಫ್ಕೋರ್ಸ್ ಹಾರ್ಟ್ ಬ್ರೋಕನ್ ವಿಷಯನೇ ಆಗುತ್ತೆ. ಯಾರೇ ಗೆದ್ರೂ ಕೂಡ ಮೊದಲ ಟ್ರೋಫಿಯನ್ನು ಅವರು ಮುಡಿಗೇರಿಸ್ಕೊಳ್ತಾರೆ. ಯಾರೇ ಸೋತರೂ ಕೂಡ ಅವರು ಟ್ರೋಫಿಯನ್ನು ಮುಡಿಗೇರಿಸ್ಕೊಳ್ಳದೆ ಸೋಲನ್ನು ಅನುಭವಿಸ್ಬೇಕಾಗತ್ತೆ. ಒಂದು ವೇಳೆ ಆರ್ ಸಿ ಬಿ ಸೋತ್ರೆ 4ನೇ ಸೋಲಾಗುತ್ತೆ ಫೈನಲ್ಗೆ ಬಂದು ಸೋಲೋದು. ಒಂದು ವೇಳೆ ಪಂಜಾಬ್ ಏನಾದರೂ ಸೋತ್ರೆ ಇದು 2ನೇ ಬಾರಿ. ಯಾಕಂದರೆ 11 ವರ್ಷದ ಹಿಂದೆ ಪಂಜಾಬ್ ಒಂದು ಸರಿ ಮಾತ್ರ ಫೈನಲ್ಗೆ ಇರುತ್ತು. ಬಟ್ ಏನೇ ಆಗಲಿ ಆರ್ ಸಿ ಬಿಯ ಅಭಿಮಾನಿಯಾಗಿ ನಾನು ಹಾರೈಸೋದೇನೆಂದರೆ, ನಾನು ಬಯಸೋದೇನೆಂದರೆ, ಖಂಡಿತವಾಗಿ ಕೂಡ ಇದು ಒಂದು ರೀತಿ ಟ್ರಿಬ್ಯೂಟ್ ಆಗುತ್ತೆ ವಿರಾಟ್ ಕೊಹ್ಲಿಗೆ. ಸೊ ಆರ್ ಸಿ ಬಿಯ ಫ್ಯಾನ್ಸ್ ಮಾತ್ರ ಅಂತಲ್ಲ, ಆರ್ ಸಿ ಬಿಯ ತಂಡದ ಸದಸ್ಯರೆಲ್ಲರೂ ಕೂಡ ಬಯಸ್ತಾ ಇರೋದು ಈ ಸರಿ ಕಪ್ ನಮ್ಮದೇ ಅಂಥೇಳಿ. ಈ ಸರಿ ಕಪ್ ನಮ್ಮದೇ ಆಗಿಬಿಡಲಿ, ಮುಂದಿನ ವರ್ಷ ಬೇಕಾದರೆ ಪಂಜಾಬ್ ಟೀಮ್ ಬೇಕಾದರೆ ತಗೊಳ್ಳಿ ಅನ್ನೋ ರೀತಿ. ಬಟ್ ಕ್ರಿಕೆಟೇ ಆಗುತ್ತೆ. ಅವರ ಏನು ಆಟ ಮಾತ್ರ ಮೈದಾನದಲ್ಲಿ ನಿಮಗೆ ಪ್ರದರ್ಶನ ಆಗೋದು, ಹೇಗೆ ಆಡ್ತಾರೆ ಅನ್ನೋದು ನೋಡಬೇಕಾಗತ್ತೆ. ಆರ್ ಸಿ ಬಿಗೆ ಸಾಕಷ್ಟು ಪ್ಲಸ್ ಪಾಯಿಂಟ್ಸ್ ಇದ್ದಾವೆ. 8 ಮ್ಯಾಚಲ್ಲಿ ನಿಮಗೆ ಕಳೆದ 8 ಮ್ಯಾಚಲ್ಲಿ ನಿಮಗೆ ಮ್ಯಾನ್ ಆಫ್ ದ ಮ್ಯಾಚ್ ಆಗಿರೋದೇನೆಂದರೆ ಬಹುತೇಕವಾಗಿ ಆಲ್ರೌಂಡ್ ಪ್ರದರ್ಶನ ಮಾಡಿದೆ. ಅಂದರೆ ಬೇರೆಯವರಿಗೆ ಒಂದು ಸರಿ ಕೃಣಾಲ್ ಪಾಂಡ್ಯ ಆದರೆ, ಒಂದು ಸರಿ ವಿರಾಟ್ ಕೊಹ್ಲಿ, ಒಂದು ಸರಿ ಹೇಸಲ್ವುಡ್, ಹೀಗೆ ಬೇರೆ ಎಲ್ಲ 8 ಜನನೂ ಕೂಡ ಮ್ಯಾನ್ ಆಫ್ ದ ಮ್ಯಾಚನ್ನು ತೆಗೆದುಕೊಂಡಿದ್ದಾರೆ.
ನಮ್ಮಲ್ಲಿ ತವರು ನೆಲದಲ್ಲಿ ಆಡಿದ್ದಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ಅದರ್ ಗ್ರೌಂಡಲ್ಲಿ ಆಡಿ ಗೆಲುವನ್ನು ಸಾಧಿಸಿದೆ. ಅದು ಚೆನ್ನೈ ವಿರುದ್ಧ ಇರ್ಬೋದು, ಮುಂಬೈ ಇಂಡಿಯನ್ಸ್ ವಿರುದ್ಧ ಇರ್ಬೋದು, ಈವನ್ ಕ್ವಾಲಿಫೈಯರ್ 1ನಲ್ಲಿ ಪಂಜಾಬ್ಸ್ ವಿರುದ್ಧನೂ ಕೂಡ ಇರ್ಬೋದು. ಸೊ ಈ ಹಿನ್ನೆಲೆಯಲ್ಲಿ ನಾವು ಕ್ವಾಲಿಫೈಯರ್ 1ನಲ್ಲಿ ಪಂಜಾಬ್ ವಿರುದ್ಧ ನಾವು ಚೆನ್ನಾಗಿ ಆಡಿದ್ದೀವಿ, ಫೈನಲ್ಲು ಕೂಡ ಗೆಲ್ತೀವಿ ಅನ್ನುವಂಥ ಅತಿಯಾದ ಆತ್ಮವಿಶ್ವಾಸ RCBಗೂ ಕೂಡ ಬೇಡ. ಇಲ್ಲ ನಾವು ಕ್ವಾಲಿಫೈಯರ್ 2ನಲ್ಲಿ ಗೆದ್ದಿದ್ದೀವಿ, ಪುಟ್ಟಿದ್ದು ಹೇಳ್ತೀವಿ, ನಾವು ಗ್ಯಾರಂಟಿ ಈ ಸರಿ ಕಪ್ ತೆಗೆದುಕೊಳ್ತೀವಿ ಅನ್ನುವಂತಹ ಅತಿಯಾದಂಥ ಕಾನ್ಫಿಡೆನ್ಸು ಕೂಡ ಪಂಜಾಬ್ಗೂ ಕೂಡ ಬೇಡ. ಎರಡೂ ಕೂಡ ಸೆಣಸಾಟ ಖಂಡಿತವಾಗಿ ಕೂಡ ತುಂಬ ಟಫ್ ಇರುತ್ತೆ. ಯಾರೇ ಗೆದ್ದರೆ ಎಸ್ ರಾಜಮೌಳಿ ಹೇಳೋ ರೀತಿಯಾಗಿ ಅದು ಹಾರ್ಟ್ ಬ್ರೋಕನ್ನೇ ಆಗುತ್ತೆ. ಬಟ್ ಅದನ್ನು ನಿಜವಾಗ್ಲೂ ಕೂಡ ನನಗೆ ಯಾವ ರೀತಿಯಾಗಿ ಟ್ರೀಟ್ ಆಗ್ತಾ ಇದೆ ಅಂದರೆ, ಈವನ್ ವರ್ಲ್ಡ್ ಕಪ್ ಫೈನಲ್ಲು ಕೂಡ ಈ ಲೆವೆಲ್ಗೆ ಆಗಿಲ್ಲೇನೋ, ಆ ಟೆನ್ಸು ಇದು ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ. ಬಟ್ RCBಯ ಅಭಿಮಾನಿಯಾಗಿ, ಆ್ಯಸ್ ಎ RCB ಫ್ಯಾನ್ ಆಗಿ ಈ ಸರಿ ಕಪ್ ನಮ್ಮದೇ ಅಂತೇನು ಹೇಳ್ತಾ ಇದೆಯಲ್ಲ, 18 ವರ್ಷದ ನಂತರ ಅದನ್ನು ಕೂಡ ಈ ವರ್ಷ ಕಪ್ಪನ್ನು ದಯಮಾಡಿ ತೊಗೊಂಬನ್ನಿ. ಪ್ರತಿ ಸರಿ ಕಾಫಿ ಕಪ್ಪು, ಟೀ ಕಪ್ಪು ಅಂಥೇಳಿ ಎಸ್ಪೆಷಲಿ ಚೆನ್ನೈ ತಂಡದವರು ಭಾಳ ಅವಮಾನವನ್ನು ಮಾಡ್ತಾಯಿದ್ರು. ಆ ಅವಮಾನ ಈ ವರ್ಷಕ್ಕೆ ಅದು ಅಂತ್ಯಗೊಳ್ಳಿ ಅಂಥೇಳಿ ಬಯಸ್ತೇನೆ. ಕ್ಯಾಮ್ರಾ ಪರ್ಸನ್ ಕೊಂಡೆ ಜೊತೆ ಶರಣು ಹಂಪಿ, ನ್ಯೂಸ್ 18.